ಇಲ್ಲಾರ ಇನ್ನು ಅವ್ರ ಮಂದಿಗೆ ಗೊತ್ತಾಗತ್ತ ಇಲ್ಲಿ ಗೊತ್ತಲ್ಲ ಬಾಗಿಲ್ದಾಗ ಕುಂತು ಬಾಯ್ ಮಾಡಿ ನೀವ ಅರ್ಧ ಅದಕ್ಕೆ ಗೊತ್ತಾಗಂಗೆ ಮಾಡಕತ್ತೀರಿ ಎದ್ದೊಗ್ರೆ ಒಳಗ ಪಿಸ್ರೇರ ಊರ್ ಪಿಸ್ರೇರ ಬೇಕ ಏಪ್ಪ ಏನಾತ ನಿನಗೆ ಹಂಗ್ಯಾಕ್ ಮಾಡ್ತಿದ್ದಿ ನನ್ನ ಕಷ್ಟ ನಾ ಹೇಳ್ಕೊಳಕತ್ತಿದ್ರಿ ಅಕ್ಕ ಪಕ್ಕ ಅನ್ಕಂತ ಅಲ್ಲಿ ನೋಡ್ ಸ್ವಲ್ಪ ಹಿಂದೆ ಮೊದ್ಲು ಆರ್ತಿ ತಂಬೋಗ್ಲಿ ಒಳಗೆ ಹೋಗಿ ಆರ್ತಿನ ಹೋತ ನನ್ ಮರ್ಯಾದ 3 ಕಾಸಿಗೆ ಹರಾಜಾಗೋತ ಯವ್ವ ಇವ್ ನೋಡ ಭಾಡೆ ಏನ್ ಮಾಡ್ಕೊಂಡ್ ಕುತ್ಕಂದಾನ ಅವ್ರು ನಿನ್ ಜೀವಂತ ಉಳಿಸ್ತಾರೇನ್ಲ ಯವ್ವ ನಿನ್ ಕಾಲಿಗೆ ಬೀಳ್ತಂಡೆ ನನ್ ತಪ್ಪಾತ್ವೆ ಯವ್ವ ನನ್ ಕ್ಷಮಿಸ್ಬಿಡ್ಬೇ ಎಲ್ಲಿ ತೇಜು ನನ್ ಕಳ್ಕಂತಾನೆ ಅಂತ ಹೇಳಿ ಹಿಂಗ್ ಮಾಡ್ಬಿಟ್ನಿ ಬೇ ಯವ್ವ ನನ್ ಕ್ಷಮಿಸ್ಬಿಡ್ಬೇ ಯವ್ವ ನಮ್ಮನ್ ಮಾಡಕ್ ಕರ್ಕಾಲ್ಬೇ ಮದುವೆ ಆಗಿ ಬಂದವಿ ಏನ್ಲ ಸಂತ್ಯ ನೀನು ಇಷ್ಟು ದೊಡ್ಡನಾಗ್ಬಿಟ್ಟೆ ಹೇಳಿಲ್ಲಂಗ್ ಕೇಳಿಲ್ಲಂಗ್ ಮದುವೆಗಷ್ಟು ಬಾಡೆ ನಿನ್ನ ಮಾಡ್ತಾನೆ ತಡಿ ನಿನಗ ಹುಚ್ಚು ಬಾಡೆ ಯವ್ವ ಗೊತ್ತಾಗ್ಲಿಲ್ಲ ಕ್ಷಮಿಸ್ಬೇ ನನಗ ನಾನು ಸಿಟ್ಟಿರೋವರೆಗೂ ನೀನ್ ಬಿಡಲ್ಲ ಇವತ್ತು ನೀನ್ ತುಳಿದು ಬಿಡ್ತಾನೆ ಈ ಕೈಕ ಸಾಕು ಸುಮ್ನಿರಕ್ಕ ಬಾಡ್ಕೋ ಒಂದು ಮಾತರ ಹಿಂಗ ಅಕ್ಕ ನೀ ಹಿಂಗಾಗೈತಿ ಅಂತ ಹೇಳಿಯ ನಮ್ಗೆ ನೀನು ಆಂಟಿ ಆ್ಯಕ್ಚುಲಿ ಅವ್ರೇನು ಹೇಳಿರಲಿಲ್ಲ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದು ಅವ್ನು ಬೇಡ ಅಂತನ ಅಂದ ಆದರೆ ನಮ್ಮ ಮನ್ಯಾಗ ಸುಮ್ಮನೆ ನನಗೆ ಬೇರೆ ಮದುವೆ ಮಾಡ್ತಾರ ಮತ್ತು ಇವ್ನು ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿರೋದು ನನಗೆ ಸರಿ ಅನ್ನಿಸ್ಲಿಲ್ಲ ಆಂಟಿ ಅದಕ್ಕೋಸ್ಕರ ಅಷ್ಟೇ ನಾನು ಮದುವೆ ಆಗೋಣ ಅಂತಂದು ಹೇಳಿದೆ ಅಷ್ಟಕ್ಕೂ ನಾವೇನು ಸಣ್ಣವರಲ್ಲ ಆಂಟಿ ನನಗೂ 18 ವರ್ಷದ ಮೇಲೆ ಆಗೈತಿ ಅವನಿಗೂ 21 ವರ್ಷದ ಮೇಲೆ ಆಗೈತಿ ಹಂಗಂದ್ಮೇಲೆ ನಾವು ಮದುವೆ ಆಗಿದ್ರೊಳಗೆ ತಪ್ಪೇನೈತಂಟಿ ಯಾಕೆ ನೀವು ಇಷ್ಟು ಕೆಟ್ಟದಾಗ ರಿಯಾಕ್ಟ್ ಮಾಡತ್ತೀರಿ ಅದು ಒಂದು ವಯಸ್ಸಿಗೆ ಬಂದಿದ್ದು ಮಗುಗೆ ಹಿಂಗೆ ಹೊಡ್ಯಾಕತ್ತಿರಲ್ಲ ಮಿಟಕ್ಲಾಡಿ ಮದ್ವಿದ್ ಹೇಳಕ್ ಬಂದಾಳ ಮದ್ವಿದ್ ಹೋಗ ಓದೋದು ಬರೆಯೋದು ಬಿಟ್ಟು ನಿಮ್ಮಪ್ಪ ನೋಡಿದ್ರೆ ನಾಳೆ ನನ್ನ ಮಗಗೆ ಏನ್ ಮಾಡ್ತಾನ ಅಂತ ಚಿಂತಿ ನಮಗ್ ಹತ್ತೈತಿ ವಯಸ್ಸಿಂದ ಹೇಳಕ್ ಬಂದಾಳಕ್ಕೆ ವಯಸ್ಸಿಂದ 18 ವರ್ಷ ಆಗತ್ತೆ ಹಂಗ ಓಡೋಗಂಗಾಕತ್ತೇನ ನಿಮ್ಗ ಸುಬ್ಬವ್ ಇದ್ದಂಗ ಅದೀವ ನೀನೆ ಚಿಕ್ಕಮ್ಮ ನನಗೇನಾರ ನೀನ ಆಕಿಗೇನು ಅನ್ಬೇಡ ಹೋಗ್ಲಿ ಬಿಡ್ರೆ ಹೆಂಗೈತಿ ನೋಡಿ ಜೋಡಿ ಹೆಂಗೈತಿ ತೊಳ್ದು ಬಿಡ್ತಾನೆ ಈಗ ನಿನ್ನ ಸುಮ್ ಕುತ್ಕಲ್ಲಿಲ್ಲ ಅಂದ್ರೆ ಊರ್ ಮುದ್ಕಿ ಸುಮ್ ಕುತ್ಕ ಏ ಸುನಂದ ನಡಿ ಒಳಗ್ ಹೋಗಣ ನಾವು ಬಾಡ್ಕೋ ಇಲ್ಲೇ ಬಿದ್ದಿರು ಆಂಟಿ ನಾನು ಅವಾಗಿಂದ ನೋಡ್ತಾನೆ ಅದೇನಿ ನೀವೇನು ಹಿಂಗೆ ಮಾಡ್ತಿದ್ದೀರಲ್ಲ ಆ್ಯಕ್ಚುಲಿ ಮನೆಯೊಳಗೆ ಹೇಳ್ಬೇಕಂದ್ರೆ ಇವ್ರದ್ದು ಹಕ್ಕೈತಿ ನಾವು ಬಂದು ಇರ್ಬೋದು ನೀವೇನು ತೊಂದರೆ ಮಾಡೋ ಹಂಗಿಲ್ಲ ನಮ್ಗೆ ನೋಡಿ ನಾನು ನಿಮ್ಗೆ ಒಳ್ಳೆ ಸೊಸೆ ಆಗಿನೇ ಇರ್ತಾನೆ ನಾವು ಆ್ಯಕ್ಚುಲಿ ಒಳಗೆ ಬರ್ಬೋದು ಗೊತ್ತಾ ನಾನು ಏನಾದರೂ ಒಂದೇ ಒಂದು ಮಾತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಗಂಡ ಹೆಂಡ್ತಿನ ಹೊರಗಡೆ ಹಾಕ್ಯಾರ ವರದಕ್ಷಿಣೆ ಸಲುವಾಗಿ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಜೈಲಿಗೆ ಹಾಕಿಸ್ತಾರೆ ಅಷ್ಟೇ ನೋಡಿ ಯಕ್ಕ ಎದ್ದ ಕೆದಾಳ ಯಕ್ಕ ಇದು ಸಸಿ ಬಂದ ದಿನಾನ ನಿನ್ ಜೈಲಿಗೆ ಹಾಕೊಂಟಲ್ಲ ಯಕ್ಕ ಏಯ್ ಬಾಯ್ ಮುಚ್ಚ ಯಾರು ಸತ್ತಾರ ಅಂತ ಹೇಳತ್ತಿ ಇಕ್ಕಿನ್ನ ಆರಾಮಾಗಿ ಸೊಸಿ ಕಟ ಕೊಡ್ಬೋದಲ್ಲ ಹಾಂ ಮಾಡ್ತೇನೆ ತಡಿ ಅಕ್ಕ ನಾವು ಅಕ್ಕಿನ ಒಳಗೆ ಕರ್ಕೊಳ್ಳೋಣ ಅದಾದ್ಮೇಲೆ ಮಸ್ತ್ ಕಾಟ ಕೊಡೋಣ ಅಕ್ಕಿನ ಮನೆ ಬಿಟ್ಟು ಹೋಗ್ಬೇಕು ನೋಡಂಗೆ ಮಾಡೋಣ ಸರಿನಾ ಸುಮ್ಮನೆ ರೀ ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅಷ್ಟು ನೋವತ್ತು ಒಳಗೆ ಹಾಕ್ತಾರ ಹಂಗಂತೀಯ ಹ್ಞೂ ಹಂಗಂತಾನೆ ಸರಿ ಬರ್ರಿ ಇಬ್ರು ಒಳಗ ಸುಳಿ ಮಗನ ಇಷ್ಟು ದಿನ ನಾನು ಮರ್ಯಾದೆ ಕಾಯ್ಕೊಂಬಂದಿದ್ದೆ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜು ಮಾಡಿಬಿಟ್ಟಿ ನೀನು ನನಗಿದು ನಿನ್ನೆ ಸುದ್ದಿ ಗೊತ್ತಾಗಿತ್ತು ಆದರೂ ಹೌದಲ್ಲ ಬಿಡು ಇದಕ್ಕೇನು ಮಬ್ಬು ತಲಿ ತಿಳಿತತಿ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ಮಬ್ಬು ತಲಿ ಅಲ್ಲಪ್ಪ ನೀನು ಮಬ್ಬು ತಲಿ ಅಲ್ಲ ನಮ್ಮನ್ನ ಇಷ್ಟು ದಿನ ಮಬ್ಬರನ್ನ ಮಾಡಿ ಆಟ ನೀನು ಈ ಮನ್ಯಾಗ ಜಾಗ ಇಲ್ಲ ಅಂದ್ರೆ ಇಲ್ಲ ನಡಿ ಮಗ ಹೊರಗೆ ನೀನು ಎದಿ ಉದ್ದ ಬಂದಿರ ಮಗಗ ಆತರ ನಾ ಬೈಯದು ನೋಡ್ ದುರ್ಗಪ್ಪ ಮಾತಾಡ್ಬೇಡ ಅಂತ ಹೇಳ ಹುಡುಗಿಗೆ ನನ್ನ ಮಗಗ್ ನಾ ಬೈತನಿ ಹೊಡಿತನಿ ಮತ್ತೊಂದು ಮಾಡ್ತನಿ ಆಕೆ ಯಾರಕ್ಕಿ ಕೇಳಾಕ ಅಲ್ಲ ತೇಜು ನೀ ಸ್ವಲ್ಪ ಸುಮ್ಮನಿರು ನಾ ಮಾಡಿದ ತಪ್ಪಿಗೆ ಅವ್ರು ನನಗೆ ಏನು ಶಿಕ್ಷೆ ಕೊಟ್ಟರು ದೊಡ್ಡದಲ್ಲ ಆದರೂ ಇರಲಿ ಅಲ್ಲಪ್ಪ ಒಂದು ಮಾತು ನಮ್ಮ ಹತ್ರ ಅಲ್ಲ ನೀನು ಹಿಂಗಿಂಗ ಅಂತಂದು ಹೇಳಿದ್ರೆ ಏನ ಎತ್ತ ಅಂತ ಒಟ್ಟು ಗೌಡ್ರ ಹತ್ರ ಮಾತಾಡಕ್ಕೆ ಬರ್ತಿದ್ದ ಅಲ್ಪ ನೀ ಏಕಾಏಕಿ ಹೋಗಿ ಹಿಂಗೆ ಮದುವೆನ ಮಾಡ್ಕೊಂಬಂದ್ರಿ ಹೆಂಗಪ್ಪ ಅವ್ರು ಜಗಳಕ್ಕೆ ಬಂದ್ರೆ ಇಲ್ರಿ ನಮ್ಮ ಅಪ್ಪಾಜಿ ಜಗಳಕ್ಕೆ ಬರಕ್ಕೆ ಸಾಧ್ಯನೇ ಇಲ್ರಿ ನಾನು ಆಗಲೇ ಒಂದು ಪತ್ರ ಬರ್ದಿಟ್ಟು ಬಂದೇನ್ರಿ ನೀವೇನ ಮಾಡಿದ್ರು ನಾನು ಅವ್ರನ್ನ ಬಿಟ್ಟು ಬರಲ್ಲ ಅವ್ರಿಗೆ ಏನಾರ ನೀವು ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡಿದ್ರೆ ನಾನು ಜೀವನ ತಕ್ಕಂತೀನಿ ಅಂತಂದು ಹೇಳೇನ್ರಿ ಹಾಗಾಗಿ ಅವ್ರ ಜಗಳಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ ನೋಡ್ರಲ್ಲ ಪಾಪ ಎಂಥ ಒಳ್ಳೆ ಗುಣ ಐತಿ ಹುಡುಗಿದ ಹುಡುಗಿಗೆ ಏನು ತೊಂದರೆ ಆಗ್ಬಾರ್ದಂಗೆ ಮೊದಲೇ ಹೇಳ್ಬಂದತ್ತೆ ಅಂತ ಇಂಥ ಹುಡುಗಿಗೆ ಹಂಗ ಮಾತಾಡೋದು ನೀವು ಅಜ್ಜಿ ಎಷ್ಟು ಒಳ್ಳೆಯದ್ರೆ ನಿಮ್ಮ ಮುಂದೆ ಚೆನ್ನಾಗಿ ನೋಡ್ಕೋಬೇಕು ನೋಡ್ವಾ ಈಗ ನೀ ಹೇಳಾಕತ್ತಿ ಅಂತ ನಂಬ್ತಾನಿ ಏನಾರ ನಿಮ್ಮ ಅಪ್ಪನಿಂದ ನನ್ನ ಮಗಗ್ ತೊಂದ್ರೆ ಆಗ್ಬೇಕು ಆಮೇಲೆ ಐತ್ ನೋಡ್ ಮತ್ ನಾನು ಏನ್ ಮಾಡ್ತಾನೆ ನಿನ್ನ ನನಗ ಗೊತ್ತಿಲ್ಲ ನಿನ್ನ ಬೇಕಾದ್ರೆ ಕೊಂದಿ ಊರಿಗೆನ ತೋರಣ ಕಟ್ಬಿಡ್ತಾನೆ ಯಾಕಂದ್ರೆ ನನಗೆ ಹುಟ್ಟಿರೋ ಒಬ್ಬ ವಂಶೋದ್ಧಾರಕ ನನ್ನ ಮಗ ಇವ ನನ್ನ ಇಡೀ ಆಸ್ತಿಗೆಲ್ಲ ಇವನ ಪಾಲ್ದಾರ ಅದಕ್ಕೆ ಹೇಳಾಕತ್ತಾನೆ ನಮ್ಮನ್ನ ಏನು ಒಂದು 2-3 ಕೋಟಿ ಆಸ್ತಿ ಮಾಡಿಟ್ಟಾನ ಅನ್ನರಂಗ ಮಾತಾಡಕತ್ತಾನ ಇರೋದ ಇದೊಂದು 3 ಮನಿ ಅದ್ರಾಗನ ಈಸ್ ಮಂದಿ ಹಿತ್ತಲ್ದಾಗ 2 ದನ 2 ಎಕರೆ ಹೊಲ ಇಟ್ಬಿಟ್ರೆ ನಮ್ದಾರ ಏನೈತಿ ಕೋಟಿ ಗಂಟ್ಲೆ ಆಸ್ತಿ ಅನ್ನಕ್ಕೆ ಅವನ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಕನ ಏನು ಮಾಡೋಕ್ಕಾಗಲ್ಲ ಬಿಲ್ಡಪ್ ಅಣ್ಣ ನಿಜವಾಗ್ಲಿ ನಮ್ದು ಅಷ್ಟು ಆಸ್ತಿ ಐತೆ
ಏನೋ ಬಿಲ್ಡಪ್ಪಿಗೆ ಮಾತಾಡಕತ್ತಾನೆ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿತ್ಕ. ಇಲ್ರಿ ಇಲ್ರಿ ಮಾವರ, ಆ ಥರ ಏನು ತೊಂದರೆ ಆಗಲ್ರಿ. ಹಾಂ ಸರಿವಾ. ನೋಡ್ವಾ, ಇದಿಷ್ಟ ನಮ್ಮ ಮನೆ. ಆ ಕಡೆ ಒಂದು ದೊಡ್ಡ ಪಡ್ಸಾಲ ಐತಿ, ಇದ್ರಾಗ ಇದ್ದಿದ್ರಾಗ ಜೀವನ ಮಾಡ್ಕೊಂಡು ಹೋಗ್ಬೇಕು. ನನಗದು ನನಗೆ ಇದು ಅಂದ್ರೆ ನಾ ಮಾತ್ರ ಸುಮ್ಮನಿರಲ್ಲ, ಈಗ ಹೇಳೇನಿ. ಆಯ್ತು ರೀ ಮಾವರ. ಅಲ್ವಾ ನಿಮ್ಮಪ್ಪಂದು ಆಟ ಆಸ್ತಿ ಐತಲ್ಲ, ಏನಾರ ಒಟ್ಟು ತಂದೀಯ? ಏನಂತ ಮಾತಾಡ್ತೀರಿ ಸಣ್ಣ ಮಾವರ? ನಾನು ನಮ್ಮ ಅಪ್ಪನ ಆಸ್ತಿ ಏನೂ ಬೇಡ ಅಂತ ಸ್ವಾಭಿಮಾನದಿಂದ ಆ ಮನೆ ಬಿಟ್ಟು ಬಂದನಿ. ಅಂತದ್ರಾಗ ಆಸ್ತಿ ಯಾಕೆ ತಗೊಂಬರಲ್ಲ ಬರ ಮುಂದೆ? ಅಯ್ಯಯ್ಯೋ, ಈ ದಂಡ ಪಿಂಡನ್ನು ಹಂಗಾರೆ ನಾವ ಸಾಕ್ಬೇಕಾತ? ಅಯ್ಯೋ ನಮ್ಮ ಕರ್ಮ. ಏ ದುರ್ಗಾ, ಬಾರ್ಲೇ ಇಲ್ಲಿ, ಕೆಲ್ಸ ಐತಿ. ಹಾಂ ನಾ ಬಂದೆ. ಅಲ್ಲ, ನಾನು ಈಗ ಇರಕ್ಕೆ ಒಬ್ಬಾಕೆ ಮಗಳು, ಕೋಟಿ ಗಂಟ್ಲೆ ಆಸ್ತಿ ಐತಿ. ಎಷ್ಟರ ಓಟಿ ಮನೆಗೆ ಬಂಗಾರ ಬೆಳ್ಳಿ ತಂದಿರ್ತಾಳ. ಸಾಯಕಾಲದಾಗ ಅವನ್ನ ಒಟೋಟ ಈಕಿ ಕೈಯಾಗಿ ಇದನ್ನ ಮಾಡಿಸಿ ಚಲೋ ಹೊತ್ನೆ ತಿಂದು ಸಾಯ್ಬೇಕು ಅಂತ ಮಾಡಿದ್ದೆ. ಅದು ಅಕ್ಕತೇ ಇಲ್ಲ. ಎಲ್ಲಿ ಹೊಕ್ಕಾಳ ಇಲ್ಲೇ ಇರ್ತಾಳೆ ಬಿಡಾಡಿ, ಆರಾಮಾಗಿ ಮಾಡಿದ್ರಾತ್. ನಾನು ಈ ಮನೆ ಯಜಮಾನಿ ಗತ್ತು ತೋರಿಸ್ತಾನೆ ಆಮೇಲೆ ಈಕಿಗೆ. ಯವ್ವ, ಇನ್ನೂ ನನ್ನ ಮ್ಯಾಲೆ ಬ್ಯಾಸ್ರ ಏನ್ ಬೇನಿಂದ? ಬ್ಯಾಸ್ರ ಹೊತ್ತೊಂದ ಮುಗ್ದಂದ ಏನೋ ಒಂದ್ ಬಿಡಪ್ಪ. ನಡ್ರಿ ಒಳಗಿಲ್ಲ ಬಾಗಲ್ದಾಗ ನಿಂತ್ಕೋಬೇಡ್ರಿ. ಈಗ ತುರ್ಮಂದಿ ಇದ್ರಿಗೆ ಮರ್ಯಾದೆ ಹೋಗಿದ್ ಸಾಕಾಗೈತಿ. ಮತ್ ಬಾಗಲ್ದಾಗ ನಿಂತ್ಕೊಂಡ್ ಇನ್ನೊಟ್ ಕಳಿಬೇಡ್ರಿ. ನೋಡ್ವಾ ಸುನಂದ, ನಮ್ಮ ಮನಿ ರೂಲ್ಸ್ ಏನೇನದಾವ್ ಹೇಳ್ಬಿಡಾಕಿ ಈಗ. ರೂಲ್ಸಾ? ರೂಲ್ಸ್ ಅಲ್ಲ, ಬರೀ ರೂಲ್ಸ್ ಅದಾವ. ಹೇಳ್ತಾನೆ ಕೇಳಿಸ್ಕೆ ಅವನಂದ.